ಸೊ ಏನು ಗೊತ್ತಾ, ಜೀವನದಲ್ಲಿ ನಾನು ವೀಡಿಯೋಸ್ ಮಾಡ್ತಿರೋ ಉದ್ದೇಶ ಒಂದೇ. ಜೀವನದಲ್ಲಿ ಹೆಣ್ಮಕ್ಳಾಗಿ ಯಾವುದಕ್ಕೂ ಹೆದರಬೇಡಿ. ಹಿಂಗಾಗೋಯ್ತಲ್ಲ ಅಂತ ಕೊರಗೋದಕ್ಕಿಂತ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಒಂದು ಇದಿಟ್ಕೊಂಡು ಒಂದು ಹೆಜ್ಜೆ ಮುಂದೆ ಇಡಿ. ಹೆಜ್ಜೆ ಮುಂದೆ ಇಟ್ಮೇಲೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಇಷ್ಟೇ ನಾನು ಹೇಳೋದು. ನೋಡಿ, ನೈಟ್ ಇಷ್ಟೊತ್ತಾಗಿದೆ, ಇಲ್ಲ 9:30 10 ಆಗಿರುತ್ತೆ. ಸೊ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಹೋಗಿದ್ದೀನಿ. ಸೊ ಪ್ಯಾಕೇಜಸ್ ಇತ್ತು, ಡೆಲಿವರಿ ಕೊಡಬೇಕಾಗಿತ್ತು, ಕೊಟ್ಬಿಟ್ಟು ವಾಪಸ್ ಬರ್ತಾಯಿದ್ದೆ. ನನಗೂ ಕತ್ಲೆ ಅಂದರೆ ಎಷ್ಟು ಭಯ ಅಂದರೆ ತುಂಬಾ ಭಯ, ಹೋಗೋದಿಲ್ಲ. ಬಟ್ ಜೀವನ ಏನು ಮಾಡೋದು, ಮಾಡಲೇಬೇಕಲ್ವಾ. ಯಾವ ಕತ್ಲೆಗೂ ನಾವು ಹೆದ್ರೋಕ್ಕಾಗಲ್ಲ. ಹೆದರ್ಬೇಕಾಗಿರೋದು ಯಾವುದಕ್ಕೆ? ಜೀವನಕ್ಕೆ, ಸರಿನಾ? ಸೊ ಕಮಿಟ್ಮೆಂಟು, 2 ಮಕ್ಕಳು ಸಾಕೋ ಜವಾಬ್ದಾರಿ ಎಲ್ಲನೂ ನಮ್ಮ ಕೈಲಿ ಎಲ್ಲನೂ ಮಾಡಿಸುತ್ತೆ. ಸೊ ಈಚೆ ಬಂದು ದುಡಿಯೋದ್ರಲ್ಲಿ ತಪ್ಪೇನಿದೆ? ಕಷ್ಟಪಟ್ಟು ದುಡಿಯೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಯಾವತ್ತೂ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ದುಡಿಯೋದಕ್ಕಾಗಲಿ, ಒಂದು ಹೆಜ್ಜೆ ಮುಂದೆ ಇಡೋದಕ್ಕಾಗಲಿ, ಯಾವುದೇ ಕೆಲಸನಾಗಲಿ ಇಷ್ಟಪಟ್ಟು ಮಾಡಿ. ಈ ಕೆಲಸ ಇಷ್ಟ, ಆ ಕೆಲಸ ಇಷ್ಟ, ಅದು ಕಷ್ಟ, ಇದು ಕಷ್ಟ, ಎಲ್ಲನೂ ಕಷ್ಟನೇ. ನಾವು ಇಷ್ಟಪಟ್ಟರೆ ಯಾವುದೂ ಕಷ್ಟ ಆಗೋಲ್ಲ, ಎಲ್ಲ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಹೆಣ್ಮಕ್ಳು ಹಿಂಜರಿತಾ ಇದ್ದೀರೋ ಅವರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಸೊ ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ ಅಮೆಝಾನಲ್ಲಿ, ಇವತ್ತಿಂದ ಮಾಡ್ತಾಯಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಬಿದ್ದಿದ್ದೀನಿ. ಇನ್ನು ಮುಂದೆ ಮುಂದೆ ವೀಡಿಯೋಸ್ ಬರ್ತಾ ಇರತ್ತೆ, ವೆಯ್ಟ್ ಮಾಡಿ ಹಾಕ್ತಾಯಿರ್ತೀನಿ. ಜೀವನ ಹೆಂಗೆ ಅಂದರೆ ರೋಡಲ್ಲಿರೋ ದಾರಿ ಥರ. ಸೊ ದಾರಿನೇ ಕರೆಕ್ಟಾಗಿರಲ್ಲ, ಇನ್ನು ಜೀವನ ಕರೆಕ್ಟಾಗಿರುತ್ತಾ? ರೋಡಲ್ಲಿ ಹೇಗೆ ಹಳ್ಳ ದಿಣ್ಣೆ ಎಲ್ಲ ಇರುತ್ತೋ ಜೀವನದಲ್ಲೂ ಹಾಗೆ ಇರುತ್ತೆ. ಸೊ ರೋಡಲ್ಲಿ ದಾರಿ ಸಿಗ್ಬೋದು, ಬಟ್ ಜೀವನದಲ್ಲಿ ಸಿಗೋದಿಲ್ಲ. ಅದೇ ದಾರಿಲೇ ಹೋಗಬೇಕು. ಹಳ್ಳ ದಿಣ್ಣೆ ಇದ್ರೂ ಅದೇ ದಾರಿಲೇ ನಿಧಾನ ಆದರೂ ಪರವಾಗಿಲ್ಲ, ಬಿದ್ದು ಎದ್ದೆ ಆದರೂ ಅದೇ ದಾರಿಲಿ ನಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳೋದು, ಜೀವನ ಅಂದುಕೊಂಡಂತೆ ಎಲ್ಲ ಹೊಂದಿಕೊಂಡಂತೆ ಅಂತ ಇದಕ್ಕೆ ಹೇಳೋದಲ್ವ. ಏನೂ ಮಾಡೋಕ್ಕಾಗಲ್ಲ.